ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಬೈಲಿಂಗ್ವಲ್ ಟೀಚಿಂಗ್ ಮೆಥಡ್ ಅಂದರೆ ದ್ವಿಭಾಷಾ ಬೋಧನಾ ಪದ್ಧತಿ ಹಾಗಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಬೈಲಿಂಗ್ವಲ್ ಇಲ್ಲೇ ತೋರಿಸೋಂಗೆ ಬೈ ಅಂದರೆ ಟು, ಲಿಂಗ್ವಲ್ ಅಂದರೆ ಲ್ಯಾಂಗ್ವೇಜ್, ಟೂ ಲ್ಯಾಂಗ್ವೇಜಸ್ ಅಂತ ಅರ್ಥ. ಈ ಬೈಲಿಂಗ್ವಲ್ನಲ್ಲಿ ಟೂ ಲ್ಯಾಂಗ್ವೇಜ್ ಅಂದರೆ ಒಂದು L1 ನೇಟಿವ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್, L2 ಲ್ಯಾಂಗ್ವೇಜ್ 2 ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್, ಫಾರಿನ್ ಲ್ಯಾಂಗ್ವೇಜ್. L1 ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ, ಟಾರ್ಗೆಟ್ ಲ್ಯಾಂಗ್ವೇಜ್ ಇಲ್ಲಿ ಇಂಗ್ಲೀಷ್. ಇದನ್ನೆಲ್ಲ ಕ್ರೋಢೀಕರಣ ಮಾಡಿ ಒಂದು ಡೆಫಿನೇಷನ್ ಹೇಳಬೇಕು ಅಂದರೆ ಬೈಲಿಂಗ್ವಲ್ ಟೀಚಿಂಗ್ ಅಲೋಸ್ ದ ಟೀಚರ್ ಟು ಯೂಸ್ ಟೂ ಲ್ಯಾಂಗ್ವೇಜಸ್. One is the target language to be learnt and the other mother tongue which is used to achieve the target language English. ಅಂದರೆ ಒಂದು ಟಾರ್ಗೆಟ್ ಲ್ಯಾಂಗ್ವೇಜನ್ನು ನಾವು ಕಲಿಬೇಕಾದ್ರೆ ಅದಕ್ಕೆ ಪೂರಕವಾಗಿ ನಮ್ಮ ಮದರ್ ಟಂಗ್ ಲ್ಯಾಂಗ್ವೇಜನ್ನು ಬಳಕೆ ಮಾಡ್ತಾ ಹೋಗ್ತೀವಲ್ಲ, ಈ ಒಂದು ಪದ್ಧತಿಯನ್ನು ನಾವು ಬೈಲಿಂಗ್ವಲ್ ಟೀಚಿಂಗ್ ಅಂತ ಕರಿತೀವಿ, ದ್ವಿಭಾಷಾ ನೀತಿ ಅಂತ ಕರಿತೀವಿ. ಈ ಪದ್ಧತಿ ಬಗ್ಗೆ ನಿಮಗೆ ಹೆಚ್ಚಿನ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಮಗೆಲ್ಲ ತಿಳಿದಿರುವಂತೆ ಈ ವರ್ಷದಿಂದ ಅಂದರೆ 2026-27ಕ್ಕೆ ಸುಮಾರು ಒಂದು 15 ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಬೈಲಿಂಗ್ವಲ್ ಬೋಧನಾ ವಿಧಾನವನ್ನು ಅಳವಡಿಸ್ತಾ ಇದೆ. ಅಂದರೆ ಇದು ಈ ತಕ್ಷಣಕ್ಕೆ ಬಂದದ್ದಂಥದ್ದಲ್ಲ. ಎಲ್ಲರಿಗೂ ಕೂಡ ಒಂದು ಸಮಾನವಾದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಸರ್ಕಾರಿ ಶಾಲೆಗಳಲ್ಲಿ 2019-20ರಲ್ಲಿಯೇ 1450 ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿತ್ತು. ಹಾಗೆಯೇ ಕಳೆದ ವರ್ಷ ಕೆಲವು ಜಿಲ್ಲೆಗಳಲ್ಲಿ ಹಲವಾರು ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿತ್ತು, ಅಂದರೆ ಬೈಲಿಂಗ್ವಲ್ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿತ್ತು. ಅದರ ಯಶಸ್ಸಿನಿಂದ ಈ ವರ್ಷ 15 ಜಿಲ್ಲೆಗಳಲ್ಲಿ ಬೈಲಿಂಗ್ವಲ್ ಇಂಗ್ಲೀಷ್ ಟಾರ್ಗೆಟ್ ಇಟ್ಕೊಂಡು ಒಂದು ಶಾಲೆಗಳನ್ನು ಅಥವಾ ಎಲ್ಲ ಕಡ್ಡಾಯವಾಗಿ ಬೈಲಿಂಗ್ವಲ್ನೇ ಬೋಧನೆ ಮಾಡಬೇಕು ಅಂತೇಳಿ 1ರಿಂದ 5ಕ್ಕೆ ಈ ವರ್ಷ ಅಳವಡಿಕೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಬೈಲಿಂಗ್ವಲ್ ಪದ್ಧತಿಯನ್ನು ಅಳವಡಿಸಿದಂತಹ ವ್ಯಕ್ತಿ ಯಾರು ಅಂದರೆ, ಈ ಚಿತ್ರ ನೋಡ್ತಾ ಇದ್ರಲ್ಲ ನೀವು, ಇಲ್ಲಿರುವಂತಹ ಒಬ್ಬ ಶಿಕ್ಷಣ ತಜ್ಞ CJ ಡಾಡ್ಸನ್ ಅಂತ. ಇವರು ಮೊಟ್ಟ ಮೊದಲ ಬಾರಿಗೆ 1960ರಲ್ಲಿ ಈ ಬೈಲಿಂಗ್ವಲ್ ಮೆಥಡನ್ನು ಪರಿಚಯ ಮಾಡ್ತಾರೆ. ಇದರ ಅರ್ಥ ಏನು? ದ್ವಿಭಾಷಾ ಪದ್ಧತಿ ಈಗಾಗಲೇ ನಾನು ನಿಮಗೆ ಹೇಳಿದಂತೆ, ಈಗಾಗಲೇ ಮಗು ತನ್ನ ಪರಿಸರದಲ್ಲಿ ಕಲಿತಿರುವಂತಹ ಒಂದು ಭಾಷೆಯನ್ನು ತಾನು ಹೊಸದಾಗಿ ಒಂದು ಭಾಷೆಯನ್ನು ಕಲಿಯಲು ಬಳಸುವಂತಹ ಒಂದು ಪದ್ಧತಿ. ಅಂದರೆ ದ ಬೈಲಿಂಗ್ವಲ್ ಮೆಥಡ್ ಈಸ್ ದ ವೇ ಆಫ್ ಟೀಚಿಂಗ್ ಎ ಫಾರಿನ್ ಲ್ಯಾಂಗ್ವೇಜ್, ಅಂದರೆ ಇಂಗ್ಲೀಷ್, ವೇರ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಯೂಸ್ ದ ನೇಟಿವ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ಲೈನ್ ಕಾನ್ಸೆಪ್ಟ್. ಇಲ್ಲಿ ಕಾನ್ಸೆಪ್ಟ್ಗಳನ್ನು ನಾವು ಪರಿಚಯ ಮಾಡಿಸೋದಕ್ಕೆ ಅವರ ಮಾತೃಭಾಷೆಯನ್ನು ಬಳಸಿ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಅವರಿಗೆ ಕಲಿಸ್ತಾ ಹೋಗ್ತೇವೆ. ಹಾಗೆಯೇ ಈ ದ್ವಿಭಾಷಾ ವಿಧಾನದ ಸೌಂದರ್ಯ ಏನಿದೆ ಅಂದರೆ, ಒಂದು ರೀತಿಯಾದ ಒಂದು ಶಕ್ತಿಯುತವಾದ ಬೇಸ್ಮೆಂಟ್ ಬೀಳುತ್ತೆ. ನಮಗೆ ಸಂಪೂರ್ಣವಾಗಿ ನಮಗೆ ಗೊತ್ತಿರುವಂಥ ಭಾಷೆಯ ಮೂಲಕವೇ ನಾವು ಹೊಸದಾಗಿರುವಂತಹ ಒಂದು ಭಾಷೆಯನ್ನು ಕಲಿತಾ ಇದ್ದೀವಿ. ಇದು ನಾವು ವೇಗವಾಗಿ ಕಲಿಯೋದಕ್ಕೆ, ಕಡಿಮೆ ಒತ್ತಡದಿಂದ ಕಲಿಯೋದಕ್ಕೆ ಇದು ಒಂದು ಉತ್ತಮವಾದಂತಹ ಪದ್ಧತಿಯಾಗಿದೆ. ಇದು ಬೈಲಿಂಗ್ವಲ್ ಪದ್ಧತಿ. ಈಗಾಗಲೇ ನಾನು ನಿಮಗೆ ಒಂದು ಡೆಫಿನೇಷನನ್ನು ಕೊಟ್ಟಿದ್ದೆ. ವಾಟ್ ಈಸ್ ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ ಅಂದರೆ, ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಯೂಸಸ್ ದ ಲರ್ನರ್ಸ್ ನೇಟಿವ್ ಲ್ಯಾಂಗ್ವೇಜ್ ಟು ಕ್ಲಾರಿಫೈ ದ meanings of lessons that are being taught. This approach helps the learners connect new words with meanings they are familiar with, making the new language much more comprehensible. ಅಂದರೆ ಈ ದ್ವಿಭಾಷಾ ವಿಧಾನದಲ್ಲಿ ನಾವು ನಮ್ಮ ಮಾತೃಭಾಷೆಯನ್ನು ಬಳಸಿಕೊಂಡು ಪದಗಳು ಅಥವಾ ಅರ್ಥಗಳನ್ನು ನಾವು ಅದರ ಮುಖಾಂತರ ತಿಳಿದುಕೊಂಡು ಹೊಸ ಒಂದು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕಲಿಯುವಂತೆ ಮಾಡುತ್ತೆ. ಅದು ಸುಲಭವಾಗಿ ಕಲಿಯುವಂತೆ ಮಾಡುತ್ತೆ, ಹೆಚ್ಚು ಅರ್ಥವಾಗುವಂಗೆ ಮಾಡುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಇಲ್ಲಿ ಆ್ಯಪಲ್ ಅಂತ ಒಂದು ಪದವನ್ನು ನಾವು ಅವರಿಗೆ ಮನವರಿಕೆ ಮಾಡಬೇಕಾದ್ರೆ ನಾವು ಆ್ಯಪಲ್ ಮಾದರಿಗಳನ್ನು ಅಥವಾ ಆ್ಯಪಲನ್ನು ತೋರಿಸುವುದರ ಮೂಲಕ ನಾವು ಅವರಿಗೆ ಸುಲಭವಾಗಿ ಒಂದು
ಪದವನ್ನು ಅಥವಾ ಒಂದು ಅರ್ಥವನ್ನು ಅವರಿಗೆ ಮೂಡಿಸ್ಬೋದಾಗಿದೆ. ಅಂದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಮಾತೃಭಾಷೆಯನ್ನು ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಪ್ರತಿಯೊಂದು ಮಗುವು ಕೂಡ 5ರಿಂದ 6ನೇ ವರ್ಷಕ್ಕೆ 1ನೇ ತರಗತಿಗೆ ಬರುವಂತಹ ಮಗು ಮಾತೃಭಾಷೆಯಲ್ಲಿ ಸಾಕಷ್ಟು ಪದಗಳನ್ನು ಈಗಾಗಲೇ ಕಲ್ತಿರುತ್ತೆ. ಸೊ ಅದಕ್ಕೆ ಬರೆಯಲು ಬರದಲೇ ಇರ್ಬೋದು, ಓದೋಕ್ಕೆ ಬರದಲೇ ಇರ್ಬೋದು, ಆದರೆ ಆ ಪದವನ್ನು ಗುರುತಿಸೋದು, ಅದನ್ನು ಅರ್ಥವನ್ನು ಅದು ಗ್ರಹಿಸಿರುತ್ತೆ. ಹಾಗಾಗಿ ಅಂತಹ ಪದಗಳನ್ನು ನಾವು ಬಳಸಿಕೊಂಡು ಮಕ್ಕಳಲ್ಲಿ ಈ ಹೊಸ ಲ್ಯಾಂಗ್ವೇಜನ್ನು ಕಲಿಸ್ತಾ ಹೋಗ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಉದಾಹರಣೆ ಇಲ್ಲಿದೆ ನೋಡಿ. ಸೊ ಇಲ್ಲಿ ಇಂಗ್ಲೀಷ್ ವರ್ಡ್ಸ್ ಕಾಲಮ್ ಇದೆ, ಹಾಗೆ ನೇಟಿವ್ ವರ್ಡ್ಸ್ ಅಂತ ಕಾಲಮ್ ಇದೆ, ಹಾಗೆ ಟೀಚಿಂಗ್ ಟಿಪ್ಸ್ ಅಂತ ಒಂದಿದೆ ನೋಡಿ. ಸೊ ಇಲ್ಲಿ ಇಂಗ್ಲೀಷ್ ವರ್ಡ್ ವಾಟರ್ ಅಂತ ಇದೆ. ಸೊ ಅಂದರೆ ನಮ್ಮ ನೇಟಿವ್ ವರ್ಡಲ್ಲಿ ನೀರು ಅಂತ ಕರಿತೀವಿ. ಸೊ ಅಲ್ಲಿ ನಾವು ಏನಂತ ಟೀಚಿಂಗ್ ಟಿಪ್ಸ್ ಕೊಡ್ಬೋದು ಅಂದರೆ ಐ ಡ್ರಿಂಕ್ ವಾಟರ್. ಇದರಲ್ಲಿ ನಾವು ಗೆಸ್ಚರ್ಸ್ನ ಯೂಸ್ ಮಾಡಿ ಐ ಡ್ರಿಂಕ್ ವಾಟರ್, ನಾನು ನೀರನ್ನು ಕುಡಿಯುತ್ತೇನೆ. ಸೊ ಇದನ್ನು ಹೇಳ್ತಾ ನಮ್ಮ ಮಾತೃಭಾಷೆಯಲ್ಲಿ ನಾನು ನೀರನ್ನು ಕುಡಿಯುತ್ತೇನೆ ಅಂತ ಹೇಳ್ತಾ ಇಂಗ್ಲೀಷ್ನಲ್ಲಿ ಐ ಡ್ರಿಂಕ್ ವಾಟರ್ ಅಂತ ಹೇಳ್ತಾ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ಬೋದು. ಹಾಗೆ ಪುಸ್ತಕ, ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ಕನ್ನಡದಲ್ಲಿ ಇದು ನನ್ನ ಪುಸ್ತಕ ಅಂತ ಅವನಿಗೆ ಹೇಳಿದ್ರೆ ಅದು ಅರ್ಥ ಆಗುತ್ತೆ, ಇದು ನನ್ನ ಪುಸ್ತಕ. ಅದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳಬೇಕು, ದಿಸ್ ಈಸ್ ಮೈ ಬುಕ್. ಈ ರೀತಿ ನಾವು ಪದಗಳನ್ನು ಸಿಂಪಲ್ ಆದಂಥ ಚಿಕ್ಕ ಚಿಕ್ಕ ಪದಗಳನ್ನು ಹೊಸ ಒಂದು ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯ ಮೂಲಕ ಭಾಷೆಯನ್ನು ಅವರಿಗೆ ಪರಿಚಯಿಸ್ತಾ ಹೋಗ್ತೀವಿ. ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ರೆಡ್ಯೂಸಸ್ ದ ಕನ್ಫ್ಯೂಷನ್. ಇಲ್ಲಿ ಕನ್ಫ್ಯೂಷನ್ ಇಲ್ಲದ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಆರಂಭದಿಂದಲೇ ಅವರಿಗೆ ಸ್ವಾಭಾವಿಕವಾದಂತಹ ತಮ್ಮ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಇರುವಂತಹ ಒಂದು ಪರಿಸರವನ್ನು ಉಪಯೋಗಿಸಿಕೊಂಡೇ ಉತ್ತಮವಾಗಿ ಕಲಿಕೆಯನ್ನು ಉಂಟು ಮಾಡ್ಬೋದು. ಯಾವುದೇ ರೀತಿಯ ಗೊಂದಲ ಇಲ್ಲದೆ ಅವರಿಗೆ ನಾವು ಕಲಿಸ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಬೈಲಿಂಗ್ವಲ್ ಪದ್ಧತಿಯನ್ನು ನಮ್ಮ ಇಲಾಖೆ ಅಳವಡಿಸ್ತಾ ಇದೆ. ಸೊ ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಯಾವ ಥರ ಕೆಲಸ ಮಾಡುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ವರ್ಕ್ಸ್ ಆ್ಯಂಡ್ ಆ್ಯಸ್ ಟೀಚರ್ಸ್ ಯು ಕ್ಯಾನ್ ಯೂಸ್ ದಿಸ್ ಕನೆಕ್ಟ್ ವಿತ್ ಸ್ಟೂಡೆಂಟ್ಸ್. ಸೊ ಯಾವ ರೀತಿ ಎಫೆಕ್ಟಿವ್ ಆಗುತ್ತೆ ಬೈಲಿಂಗ್ವಲ್ ಪದ್ಧತಿಯನ್ನು ಬಳಕೆ ಮಾಡಿದ್ರೆ, ಯಾಕಂದರೆ 2019-20ರಿಂದನೇ ಬಳಕೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಬಿಲ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಫೋರ್ ಮೆಮೊರೈಸೇಷನ್, ಅಂದರೆ ಕಂಠಪಾಠ ಮಾಡುವಂಥ ಪದ್ಧತಿಯನ್ನು ಬಿಡಿಸಿ ತಿಳುವಳಿಕೆ ಮೂಲಕ ಅರ್ಥ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಲೋವರ್ ಸ್ಟೂಡೆಂಟ್ ಆ್ಯಂಗ್ಸಿಟಿ. ಸೊ ಅವರ ಆತಂಕ ಏನಿದೆ, ಹೊಸ ಭಾಷೆ ಇದು ನನಗೆ ಅರ್ಥ ಆಗಲ್ಲ ಅನ್ನೋ ಒಂದು ಭಯವನ್ನು ಇಲ್ಲಿ ಕಡಿಮೆ ಮಾಡ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಲ್ಲಿ ಆತಂಕವನ್ನು ಕಡಿಮೆ ಮಾಡುತ್ತೆ. ಅವರು ಕಂಠಪಾಠ ಮಾಡುವಂಥ ಅಗತ್ಯವಿಲ್ಲ. ಮಾತೃಭಾಷೆಯಲ್ಲಿ ಅವರಿಗೆ ಆ ಪದಗಳನ್ನು ತಿಳುವಳಿಕೆಯನ್ನು ಮೂಡಿಸುವುದರ ಮೂಲಕ, ವಸ್ತುಗಳನ್ನು ತೋರಿಸುವುದರ ಮೂಲಕ, ಸನ್ನೆಗಳನ್ನು ಮಾಡುವುದರ ಮೂಲಕ ಅವರಿಗೆ ಹೊಸ ಭಾಷೆಯನ್ನು ಕಲಿಸ್ತಾ ಹೋಗ್ಬೋದು. ಸಪೋರ್ಟ್ಸ್ ಬೆಟರ್ ರೀಕಾಲ್ ಆಫ್ ನ್ಯೂ ವರ್ಡ್ಸ್, ಅಂದರೆ ಹೊಸ ಪದಗಳನ್ನು ಉತ್ತಮ ಸ್ಮರಣೆಯೊಂದಿಗೆ ನಾವು ಕಲಿಸ್ತಾ ಹೋಗ್ಬೋದು ಈ ಪದ್ಧತಿಯಲ್ಲಿ. ಮೇಕ್ಸ್ ಲೆಸನ್ಸ್ ಮೋರ್ ಇಂಟರಾಕ್ಟಿವ್ ಆ್ಯಂಡ್ ರಿಲೇಟಬಲ್. ಸೊ ಪಾಠ ಹೆಚ್ಚು ಸಂವೇದಾತ್ಮಕವಾಗಿ ಮತ್ತು ಸಾಪೇಕ್ಷವಾಗಿರುತ್ತೆ. ಆದಷ್ಟು ಈ ಮೆಥಡನ್ನು ನಾವು ಬಳಸ್ತಾ ಹೋದಷ್ಟು ಎಫೆಕ್ಟಿವ್ ಆಗಿ ನಾವು ದ್ವಿಭಾಷಾ ಬೋಧನದಲ್ಲಿ ಹೊಸ ಭಾಷೆಯನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಹೋಗ್ಬೋದು. ಹಾಗೆ ಒಂದು ತರಗತಿ ಕೂಡ ಒಂದು ಬೋರಿಂಗ್ ಆಗಿರಿದರೆ ಆಕರ್ಷಕವಾಗಿರುತ್ತೆ ಹಾಗೂ ತುಂಬ ಗುಣಮಟ್ಟದ ಒಂದು ಶಿಕ್ಷಣ ಮಕ್ಕಳಿಗೆ ದೊರೀತಾ ಹೋಗುತ್ತೆ. ಹಾಗೆ ಈ ದ್ವಿಭಾಷಾ ವಿಧಾನದ ಮೂಲ ತತ್ವಗಳು ಯಾವ್ಯಾವು? ದ ಕೋರ್ ಪ್ರಿನ್ಸಿಪಲ್ ಆಫ್ ಬೈಲಿಂಗ್ವಲ್ ಮೆಥಡ್. The success of the bilingual method of teaching English depends on how you can balance when and how to use the native language. ಸೊ ಅಂದರೆ ಮುಖ್ಯವಾಗಿ ಇದು ಡಿಪೆಂಡ್ ಆಗಿರೋದು ಶಿಕ್ಷಕರ ಮೇಲೆ. ಅಂದರೆ ಇಂಗ್ಲೀಷ್ ಕಲಿಸುವಂತಹ ಶಿಕ್ಷಕರು ಸ್ಥಳೀಯ ಭಾಷೆಯನ್ನು ಯಾವಾಗ, ಎಷ್ಟರ ಮಟ್ಟಿಗೆ, ಹೇಗೆ ಬಳಸಬೇಕು ಅನ್ನೋದರ ಮೇಲೆ ಈ ಒಂದು ದ್ವಿಭಾಷಾ ವಿಧಾನ ನಿಂತಿದೆ, ಈ ಮೆಥಡ್ ನಿಂತಿದೆ. ಅಕಸ್ಮಾತ್ ನಾವು ಸ್ಥಳೀಯವಾಗಿ ಇರುವಂಥ ಭಾಷೆಯೇ ಹೆಚ್ಚು ಬಳಸ್ತಾ ಹೋದರೆ ಏನು ಪ್ರಾಬ್ಲಮ್ ಆಗ್ಬೋದು. ಸೊ ಅದು ಮುಂದಕ್ಕೆ ಅಡ್ವಾಂಟೇಜು ಡಿಸಡ್ವಾಂಟೇಜ್ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಅಂದರೆ, ಸೊ ಒಂದು ಪರಿಕಲ್ಪನೆ ಸ್ಪಷ್ಟೀಕರಣಕ್ಕೋಸ್ಕರವಾಗಿ ಅಷ್ಟೇ ನಾವು ಪ್ರಾರಂಭದಲ್ಲಿ ಏನು ಸ್ಥಳೀಯ ಲ್ಯಾಂಗ್ವೇಜನ್ನು, ನೇಟಿವ್ ಲ್ಯಾಂಗ್ವೇಜನ್ನು ನಾವು ಬಳಸಬೇಕಾಗುತ್ತೆ. ಸೊ ಆನಂತರ ಕ್ರಮೇಣ ಬದಲಾವಣೆ ಆಗ್ತಾ ಮಗುವಿಗೆ ಆದಷ್ಟು ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ನಲ್ಲಿಯೇ ಆ ಮಗುವಿಗೆ
ಉತ್ತರ ಹೇಳಲು ಅಥವಾ ಆ ಕಾನ್ಸೆಪ್ಟ್ ಅರ್ಥ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಹಾಗೆಯೇ ಶಿಕ್ಷಕರು ಇಂಗ್ಲೀಷ್ ಪದಗಳನ್ನು ಏನು ಲೋಕಲ್ ಎಕ್ಸಾಂಪಲ್ಗಳನ್ನೇ ಪಡಿಬೇಕು. ಹೊಸ ಇಂಗ್ಲೀಷ್ ಪದಗಳನ್ನು ಕಲಿಸೋದಕ್ಕೆ ಲೋಕಲ್ ಎಕ್ಸಾಂಪಲ್ಗಳನ್ನೇ ಹೆಚ್ಚಾಗಿ ಪಡಿಬೇಕಾಗತ್ತೆ. ಹಾಗೂ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಮಾತನಾಡೋದನ್ನು ಹೆಚ್ಚು ಪ್ರೋತ್ಸಾಹವನ್ನು ಮಾಡಬೇಕು. ಇನ್ನು ಈ ದ್ವಿಭಾಷಾ ಪದ್ಧತಿಯ ಒಳಿತುಗಳು ಮತ್ತು ಕೆಡುಕುಗಳು ಏನಿದೆ? ಸೊ ಒಳಿತು ಏನಿದೆ ಅಥವಾ ಕೆಡುಕು ಏನಾಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ಒಳಿತು ಬಂದು ಇಲ್ಲಿ ಗ್ರಹಿಕೆ ತ್ವರಿತವಾಗಿ ಆಗುತ್ತೆ ಮಕ್ಕಳಿಗೆ. ಸೊ ತಮ್ಮ ಮೂಲ ಭಾಷೆಯಲ್ಲಿ ಹೇಳಿದಾಗ ಅರ್ಥ ನಿಖರವಾಗಿ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ, ತ್ವರಿತವಾಗಿ ಇಲ್ಲಿ ಆಗ್ತಾ ಹೋಗುತ್ತೆ. ಅದೇ ಇಲ್ಲಿ ಅತಿಯಾಗಿ ನಾವು ಏನಾದ್ರೂ ನೇಟಿವ್ ಲ್ಯಾಂಗ್ವೇಜನ್ನು ಬಳಸ್ತಾ ಹೋದರೆ ಇಂಗ್ಲೀಷ್ ಕಲಿಕೆ ಮಿತಿ ಆಗ್ತಾ ಹೋಗುತ್ತೆ, ಅಂದರೆ ಹೆಚ್ಚು ಕಲಿಕೆ ಆಗ್ತಾ ಹೋಗೋದಿಲ್ಲ. ಒಂದನೇದು. ಎರಡನೇದು, ಇದರ ಪಾಸಿಟಿವ್ ಏನು ಅಂದರೆ ಕಲಿಯುವವರ ಆತಂಕನ ಕಡಿಮೆ ಮಾಡುತ್ತೆ. ಆದರೆ ಇದರ ನೆಗೆಟಿವ್ ಏನಂದರೆ ದ್ವಿಭಾಷಾ ಶಿಕ್ಷಕರು ಬೇಕೇ ಬೇಕು. ಎರಡೂ ಭಾಷೆಯನ್ನು ಬಲ್ಲುವಂಥ ಶಿಕ್ಷಕರು ಇದಕ್ಕೆ ಕಡ್ಡಾಯವಾಗಿ ಬೇಕಾಗುತ್ತೆ. ಸೊ ಇನ್ನು ಇದು ಬಿಟ್ಟರೆ ಮೂರನೇ ಪಾಯಿಂಟ್ ಏನು ಅಂದರೆ ಇದು ಸಾಂಸ್ಕೃತಿಕ ಕೊಂಡಿಯನ್ನು ಬಲಪಡಿಸುತ್ತೆ. ಯಾವುದು? ಈ ಒಂದು ಬೈಲಿಂಗ್ವಲ್ ಪದ್ಧತಿ. ಬಟ್ ಇದು ಸಾಂಸ್ಕೃತಿಕ ಕೊಂಡಿಯನ್ನು ಬಲಪಡಿಸುತ್ತೆ ಸರಿ, ಆದರೆ ಪೂರ್ಣವಾಗಿ ಇಂಗ್ಲೀಷ್ಗೆ ಬದಲಾವಣೆ ಆಗೋದನ್ನು ತಪ್ಪಿಸುತ್ತೆ. ಇದು ಇದರ ಒಂದು ಕೆಡುಕು ಅಂತಲೇ ಹೇಳ್ಬೋದು. ಅಂದರೆ ಪೂರ್ಣ ಇಂಗ್ಲೀಷ್ ಬಳಕೆಗೆ ಬದಲಾಯಿಸುವುದನ್ನು ಇದು ಮಿತಿಗೊಳಿಸುತ್ತೆ ಅಥವಾ ನಿರಾಸೆಗೊಳಿಸುತ್ತೆ. ನಾವು ಆದಷ್ಟು ಎರಡೂ ಲ್ಯಾಂಗ್ವೇಜ್ ಬಳಸ್ತಾ ಹೋದಷ್ಟು ಟಾರ್ಗೆಟ್ ಲ್ಯಾಂಗ್ವೇಜ್ ಹೆಚ್ಚು ಕಲಿಕೆ ಆಗ್ತಾ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ಒಟ್ಟಾರೆಯಾಗಿ ನಾವು ಈ ಇಂಗ್ಲೀಷ್ ಕಲಿಸುವಂಥ ದ್ವಿಭಾಷಾ ವಿಧಾನವನ್ನು ಸಮತೋಲನದಲ್ಲಿ ಬಳಸಿದಾಗ ಮಾತ್ರ ಇದು ಹೆಚ್ಚು ಪರಿಣಾಮಕಾರಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ನಾವು ಇಂಗ್ಲೀಷ್ನಲ್ಲಿಯೇ ಸಂವಹನವನ್ನು ಮಾಡಬೇಕು. ಮಕ್ಕಳು ಕೂಡ ಇಂಗ್ಲೀಷ್ನಲ್ಲಿಯೇ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡೋ ರೀತಿ ಮಾಡಿದಾಗ ಅಷ್ಟೇ ಈ ದ್ವಿಭಾಷಾ ಮಾಧ್ಯಮದ ಒಂದು ಟೀಚಿಂಗ್ ಎಫೆಕ್ಟಿವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಒಂದು ಅಂಶ, ಹೌ ಟು ಯೂಸ್ ದ ಬೈಲಿಂಗ್ವಲ್ ಮೆಥಡ್ ಎಫೆಕ್ಟಿವ್ಲಿ. ಸೊ ದ್ವಿಭಾಷಾ ವಿಧಾನವನ್ನು ಪರಿಣಾಮಕಾರಿಯಾಗಿ ಹೇಗೆ ಬಳಸಬೇಕು? ಹಿಯರ್ ಆರ್ ಎ ಫ್ಯೂ ಪ್ರಾಕ್ಟಿಕಲ್ ಟಿಪ್ಸ್. ಅಂದರೆ ಇಲ್ಲಿ ಶಿಕ್ಷಕರಿಗೆ ಕೆಲವು ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಎಫೆಕ್ಟಿವ್ ಆಗಿ ಯಾವ ರೀತಿ ಇಂಗ್ಲೀಷ್ನಲ್ಲಿ ಈ ಬೈಲಿಂಗ್ವಲ್ ಮೆಥಡನ್ನು ಬಳಸಬಹುದು ಅಂತ. ಸೊ ಮೊದಲನೇದಾಗಿ, ಯೂಸ್ ದ ನೇಟಿವ್ ಲ್ಯಾಂಗ್ವೇಜ್ ಓನ್ಲಿ ಟು ಎಕ್ಸ್ಪ್ಲೈನ್ ನ್ಯೂ ಆರ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್, ನಾಟ್ ಫಾರ್ ಕಮ್ಯುನಿಕೇಟಿಂಗ್ ಇನ್ ಎ ಫಾರಿನ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್. ಅಂದರೆ ಹೊಸ ಮತ್ತು ಸಂಕೀರ್ಣ ಪರಿಕಲ್ಪನೆಗಳನ್ನು ವಿವರಿಸಲು ಮಾತ್ರ ಮಾತೃಭಾಷೆಯನ್ನು ಬಳಸಿ. ಇಲ್ಲದೇ ಹೋದರೆ ಇಂಗ್ಲೀಷ್ ಭಾಷೆಯನ್ನು ಕಲಿಯೋದಕ್ಕೆ ಮಕ್ಕಳು ಆಸಕ್ತಿಯನ್ನು ತೋರಿಸೋದೇ ಇಲ್ಲ. ಸೊ ಈ ವಿದೇಶಿ ಭಾಷೆ ಅಥವಾ ಇಂಗ್ಲೀಷ್ ಭಾಷೆಯನ್ನು ತರಗತಿಯಲ್ಲಿ ಸಂವಹನ ನಡೆಸೋದಕ್ಕೆ ನಾವು ಸಾಧ್ಯ ಆಗಲ್ಲ. ಹಾಗಾಗಿ ಕಮ್ಯುನಿಕೇಷನ್ಗೆ ನಾವು ಇಂಗ್ಲೀಷನ್ನೇ ಬಳಸಬೇಕು. ಹೊಸ ಕಾನ್ಸೆಪ್ಟ್, ಹೊಸ ಪದಗಳು ಬಂದಾಗ ಅಷ್ಟೇ ನಾವು ನೇಟಿವ್ ಲ್ಯಾಂಗ್ವೇಜನ್ನು ಬಳಸಬೇಕು. ಆಲ್ವೇಸ್ ಎನ್ಕರೇಜ್ ಇಂಗ್ಲೀಷ್ ರೆಸ್ಪಾನ್ಸ್ ಫ್ರಮ್ ಸ್ಟೂಡೆಂಟ್ಸ್. ಸೊ ಯಾವಾಗಲೂ ಕೂಡ ಇಂಗ್ಲೀಷ್ನಲ್ಲಿ ಮಕ್ಕಳು ಪ್ರತಿಕ್ರಿಯೆ ಕೊಡೋದಕ್ಕೆ ನಾವು ಪ್ರೋತ್ಸಾಹವನ್ನು ಮಾಡಬೇಕಾಗತ್ತೆ. ಸ್ಲೋಲಿ ರೆಡ್ಯೂಸ್ ಟ್ರಾನ್ಸ್ಲೇಷನ್ ಆ್ಯಸ್ ಸ್ಟೂಡೆಂಟ್ಸ್ ಗ್ರೋ ಮೋರ್ ಕಾನ್ಫಿಡೆಂಟ್. ಸೊ ನಾವು ಈ ಏನು ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ನೇಟಿವ್ ಲ್ಯಾಂಗ್ವೇಜಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ದಿನ ಕಳೆದಂತೆ ಕಡಿಮೆ ಮಾಡ್ತಾ ಹೋಗಬೇಕು. ಅನುವಾದ ಮಾಡೋದನ್ನು ಕಡಿಮೆ ಮಾಡಿ ವಿದ್ಯಾರ್ಥಿಗಳು ಹೆಚ್ಚು ಆತ್ಮವಿಶ್ವಾಸದಿಂದ ಅವರು ಹೊಸ ಲ್ಯಾಂಗ್ವೇಜಲ್ಲೇ ಪ್ರತಿಕ್ರಿಯೆ ಕೊಡುವಂಗೆ ಮಾಡ್ತಾ ಹೋಗಬೇಕು. ಆಮೇಲೆ ಯೂಸ್ ಗೆಸ್ಚರ್ಸ್, ವಿಜುವಲ್ಸ್ ಆ್ಯಂಡ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಟು ರೀಇನ್ಫೋರ್ಸ್ ಎ ಟಾಪಿಕ್. ಸೊ ನಾವೊಂದು ವಿಷಯವನ್ನು ಅರ್ಥ ಮಾಡಿಸೋದಕ್ಕೆ ಸನ್ನೆಗಳನ್ನು, ದೃಶ್ಯಗಳನ್ನು, ನಿಜ ಜೀವನದ ಉದಾಹರಣೆಗಳನ್ನು ಬಳಸಿ ಇಂಗ್ಲೀಷ್ನಲ್ಲಿಯೇ ಅವು ಅರ್ಥ ಮಾಡ್ಕೊಳ್ಳೋ ರೀತಿ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಪ್ರೈಸ್ ಇಂಗ್ಲೀಷ್ ಅಟೆಂಪ್ಟ್ಸ್ ಈವನ್ ಪಾರ್ಷಿಯಲ್ ಸೆಂಟೆನ್ಸಸ್. ಸೊ ಪ್ರಾರಂಭಿಕವಾಗಿ ಮಕ್ಕಳು ಪೂರ್ಣ ಸೆಂಟೆನ್ಸ್ನ ಹೇಳೋಕ್ಕಾಗ್ದಲೇ ಇದ್ದರೂ ಭಾಗಶಃ ಪ್ರಯತ್ನ ಪಟ್ಟಾಗಲೂ ಕೂಡ ಅವರನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಓಕೆ, ಸೊ ಅವರಿಗೆ ನಾವು ಈ ರೀತಿ ಅವರು ಮಾತಾಡಿದಾಗೆಲ್ಲ ಅದನ್ನು ಪ್ರಶಂಸೆ ಮಾಡ್ತಾ ಹೋದರೆ ಮಕ್ಕಳು ಯಾವುದೇ ಹೆಸಿಟೇಷನ್ ಇಲ್ಲದೆ ಪ್ರತಿಕ್ರಿಯೆಗಳನ್ನು ಇಂಗ್ಲೀಷ್ನಲ್ಲಿಯೇ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಸೊ ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಾವು ಇವಿಷ್ಟು ಪಾಯಿಂಟ್ಗಳನ್ನು ಎಫೆಕ್ಟಿವ್ ಆಗಬೇಕು ಇದು ನಮ್ಮ ತರಗತಿಯಲ್ಲಿ ಅಂದರೆ ಇಷ್ಟು ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ದ್ವಿಭಾಷಾ ಮಾಧ್ಯಮವನ್ನು ಬೈಲಿಂಗ್ವಲ್ ಮೆಥಡನ್ನು ಶಾಲೆಯಲ್ಲಿ ಅಳವಡಿಸ್ತಾ ಹೋಗಬೇಕಾಗತ್ತೆ.
ಇನ್ನು ಈ ಅಂತಿಮವಾಗಿ ನಾವು ಒಂದು ತೀರ್ಮಾನ ತಗೋಬೋದು ಅಂದರೆ ಏನು ಈ ಬೈಲಿಂಗ್ವಲ್ ಮೆಥಡ್ ಅನ್ನೋದು, ಟೀಚಿಂಗ್ ಮೆಥಡ್ ಅನ್ನೋದ್ರ ಬಗ್ಗೆ ಅಂತಂದರೆ, ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ನಾಟ್ ಜಸ್ಟ್ ಅಬೌಟ್ ಸ್ಪೀಕಿಂಗ್ ಟೂ ಲ್ಯಾಂಗ್ವೇಜಸ್. ಇಟ್ ಈಸ್ ಅಬೌಟ್ connecting two words. It helps teachers to make English learning easier and enjoyable for students. ಇಂಗ್ಲೀಷ್ ಕಲಿಸುವಂತಹ ಒಂದು ದ್ವಿಭಾಷಾ ವಿಧಾನ ಕೇವಲ 2 ಭಾಷೆ ಮಾತಾಡೋದಲ್ಲ, ಇದು 2 ಪ್ರಪಂಚಗಳನ್ನು ಸಂಪರ್ಕಿಸುವುದು ಒಂದು ಬಗೆಯಾಗಿದೆ. ಶಿಕ್ಷಕರಿಗೆ ಇಂಗ್ಲೀಷ್ ಕಲಿಕೆಯನ್ನು ಸುಲಭವಾಗಿ ಹಾಗೂ ವಿದ್ಯಾರ್ಥಿಗಳು ಆನಂದದಾಯಕವಾಗಿ ಕಲಿಸುವಂತಹ ಒಂದು ಮೆಥಡ್ ಆಗಿದೆ, ಅಂತಹ ಒಂದು ಸುಲಭವಾದ ವಿಧಾನ ಆಗಿದೆ. ಈ ಬೈಲಿಂಗ್ವಲ್ ಅನ್ನು ನಾವೆಲ್ಲರೂ ಕೂಡ ಬಳಸ್ತಾ ಹೋಗೋಣ, ನಮ್ಮ ಶಾಲೆಯಲ್ಲಿ ಅಡಾಪ್ಟ್ ಮಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳಾಗಲಿ ಯಾರಾಗಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅದು ಹೇಳುವಂತಹ ಒಂದು ನಮಗೆ ಜ್ಞಾನ ಇರಬೇಕಾಗತ್ತೆ. ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ. ಮೊದಲನೇದು, ವಾಟ್ ಈಸ್ ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್? ಇದು ನಮ್ಮ ಅಧಿಕಾರಿಗಳು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಪೇರೆಂಟ್ಸ್ ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಅವರು ಕೇಳಿದಾಗ ಏನು ಸರ್ ಇದು ಹೊಸ ಮೆಥಡ್ ಅಂತಾರೆ ನಾವು ಹೇಳೋದನ್ನು ಕಲ್ತಿರಬೇಕಾಗತ್ತೆ. ಈ ಮೆಥಡ್ ಬಗ್ಗೆ, ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಎ ವೇ ಟು ರೀಚ್ ಇಂಗ್ಲೀಷ್ ಯೂಸಿಂಗ್ ಬೋತ್ ಇಂಗ್ಲೀಷ್ ಆ್ಯಂಡ್ ದ ಲರ್ನರ್ಸ್ ನೇಟಿವ್ ಲ್ಯಾಂಗ್ವೇಜ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕ್ಲಾರಿಟಿ. ಇದು ಒಂದು ಉತ್ತಮವಾಗಿ ಇಂಗ್ಲೀಷನ್ನು ಕಲಿಸುವಂತಹ ಒಂದು ವಿಧಾನ ಆಗಿದೆ. ತಿಳುವಳಿಕೆ ಮತ್ತು ಸ್ಪಷ್ಟತೆಗಾಗಿ ಇಂಗ್ಲೀಷನ್ನು ಜೊತೆಗೆ ಅವರ ಮಾತೃಭಾಷೆಯನ್ನು ಬಳಸಿಕೊಂಡು ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕಲಿಸುವಂತಹ ಒಂದು ವಿಧಾನ, ಅತ್ಯುತ್ತಮವಾದ ವಿಧಾನ ಅಂತಲೇ ಇದು ಅಧಿಕಾರಿಗಳು ಗುರುತಿಸಿ ಇದನ್ನು 2026-27 ಅಡಾಪ್ಟ್ ಮಾಡ್ತಿದ್ದಾರೆ. ಈ ಪದ್ಧತಿಯನ್ನು ಈ ರೀತಿ ನಮ್ಮ ಶಾಲೆಗಳಲ್ಲಿ ಬಂದಿದೆ ಅನ್ನೋದನ್ನು ನಾವು ಜನಸಾಮಾನ್ಯರಿಗೆ ಹಾಗೂ ಪೋಷಕರಿಗೆ ತಿಳಿಸ್ಬೇಕಾಗುತ್ತೆ. ಇನ್ನು ಎರಡನೇದು, ಹೂ ಕ್ಯಾನ್ ಯೂಸ್ ದ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್? Any teacher who knows both English and their students' native language can effectively use the bilingual method of teaching. ಹಾಗಾದರೆ ಈ ಮೆಥಡನ್ನು ಯಾರು ಬಳಸಬಹುದು ಅಂದರೆ, 1ರಿಂದ 5ನೇ ತರಗತಿಗೆ ಇದನ್ನು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 2 ಭಾಷೆಗಳನ್ನು ಬಲ್ಲುವಂಥ ನೇಟಿವ್ ಲ್ಯಾಂಗ್ವೇಜು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡನ್ನೂ ಬಲ್ಲುವಂತಹ ಶಿಕ್ಷಕರು ಈ ಒಂದು ಮೆಥಡನ್ನು ಬೋಧಿಸೋದಕ್ಕೆ ಅರ್ಹರಾಗ್ತಾರೆ. ಹಾಗಾಗಿಯೇ ನಾವೀಗ ತರಬೇತಿಯನ್ನು ಕೂಡ ಪಡ್ಕೋತಾ ಇದ್ದೀವಿ. ಇನ್ನು 3ನೇ ಪ್ರಶ್ನೆ ಏನು ಕೇಳಬಹುದು, ವಾಟ್ ಆರ್ ಬೈಲಿಂಗ್ವಲ್ ಸ್ಟ್ರಾಟಜೀಸ್ ಫಾರ್ ಟೀಚಿಂಗ್? ಯಾವ ರೀತಿ ಒಂದು ದ್ವಿಭಾಷಾ ಬೋಧನೆಗೆ ಇರುವಂಥ ತಂತ್ರಗಳು ಯಾವ್ಯಾವು? ದ ಬೈಲಿಂಗ್ವಲ್ ಸ್ಟ್ರಾಟಜೀಸ್ ಫಾರ್ ಟೀಚಿಂಗ್ ಆರ್ ಕ್ಲಾಸ್ ರೂಮ್ ಟೆಕ್ನಿಕ್ಸ್ ಲೈಕ್ ಬೈಲಿಂಗ್ವಲ್ ಸ್ಟೋರಿ ಟೆಲ್ಲಿಂಗ್, ಫ್ಲ್ಯಾಶ್ ಕಾರ್ಡ್ಸ್, ಗೈಡೆಡ್ ಟ್ರಾನ್ಸ್ಲೇಷನ್ ದಟ್ ವಿಲ್ ಹೆಲ್ಪ್ ಟು ರೀಡ್ ದ ಲೆಸನ್. ಅಂದರೆ ದ್ವಿಭಾಷಾ ಬೋಧನೆಗೆ ದ್ವಿಭಾಷಾ ತಂತ್ರಗಳು ಅಂದರೆ ದ್ವಿಭಾಷಾ ಕತೆ, ಅಂದರೆ 2 ಲ್ಯಾಂಗ್ವೇಜಲ್ಲೂ ಕತೆ ಹೇಳುವಂಥದ್ದು, ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸುವಂಥದ್ದು, ಮಾರ್ಗದರ್ಶಿ ಅನುವಾದಗಳನ್ನು ಮಾಡೋದು, ಟ್ರಾನ್ಸ್ಲೇಟ್ ಮೆಥಡನ್ನು ಮಾಡುವಂಥದ್ದು. ಇವನ್ನ ಮಾಡಿದರೆ ನಾವು ಹೆಚ್ಚು ಇಂಗ್ಲೀಷ್ ಪಾಠಗಳನ್ನು ಅರ್ಥ ಆಗುವಂಗೆ ಮಕ್ಕಳಿಗೆ ಸಹಾಯ ಮಾಡಬಹುದು. ಇಲ್ಲಿ ನಾವು ಬಳಸಬೇಕಾಗಿರುವಂಥದ್ದು ಹೆಚ್ಚು ಕಥೆಗಳನ್ನು ಬಳಸಬೇಕಾಗತ್ತೆ, ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸಬೇಕಾಗತ್ತೆ, ಹಾಗೆ ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ, ಮಾತೃಭಾಷೆಯಲ್ಲಿ ಟ್ರಾನ್ಸ್ಲೇಟನ್ನು ಮಾಡಬೇಕಾಗುತ್ತೆ. ಇನ್ನು 4ನೆಯ ಪ್ರಶ್ನೆ ಬಂದು, ಈಸ್ ದ ಬೈಲಿಂಗ್ವಲ್ ಮೆಥಡ್ ಸೂಟಬಲ್ ಫಾರ್ ಬಿಗಿನರ್ಸ್? ಇದು ಬಿಗಿನರ್ಸ್ಗೆ ಸೂಟಬಲ್ಲ, ಹೊಸ ಭಾಷೆ ಅಲ್ವಾ ಎಷ್ಟೇ ಆಗಲಿ, ಇದು ಸೂಟಬಲ್ಲ ಅಲ್ವಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಎಸ್, ದ ಬೈಲಿಂಗ್ವಲ್ ಸ್ಟ್ರಾಟಜೀಸ್ ಫಾರ್ ಟೀಚಿಂಗ್ ಆರ್ ವೆರಿ ಸೂಟಬಲ್ ಫಾರ್ ಬಿಗಿನರ್ಸ್ ಆ್ಯಂಡ್ ಇಟ್ ಮೇಕ್ಸ್ ಲರ್ನರ್ಸ್ ಲೆಸ್ ಸ್ಟ್ರೆಸ್ಫುಲ್ ಆ್ಯಂಡ್ ಮೋರ್ ರಿಲೇಟಬಲ್. ಈ ಪದ್ಧತಿಯನ್ನು ಈಗ ಅಳವಡಿಸ್ತಾ ಇರೋದೇ ಬಿಗಿನರ್ಸ್ಗೋಸ್ಕರ. 1ರಿಂದ 5ನೇ ತರಗತಿ ಅಂದರೆ ಯಾವ ಭಾಷೆ, ಯಾವ ಓದು ಬರಹವನ್ನು ಕಲಿದಲೇ ಇರುವಂತಹ ಮಗು 1ನೇ ತರಗತಿಗೆ ಬಂದಾಗ ಆ ಮಗುವಿಗೆ ದ್ವಿಭಾಷಾ ಬೋಧನೆಯನ್ನು ನಾವು ಪ್ರಾರಂಭಿಕ ಹಂತದಲ್ಲಿಯೇ ಹೊಸಬರಿಗೆ ನೀಡೋದಕ್ಕೆ ಸೂಕ್ತವಾಗಿರುವಂತಹ ಹಂತ. ಇದು ಕಲಿಕೆ ಮೇಲೆ ಕಡಿಮೆ ಒತ್ತಡವನ್ನು ಉಂಟು ಮಾಡುತ್ತೆ ಅಂತಲೇ ಈ ಪದ್ಧತಿಯನ್ನು ಅಳವಡಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಬೈಲಿಂಗ್ವಲ್ ಪದ್ಧತಿ 15 ಜಿಲ್ಲೆಗಳಲ್ಲಿ ಬರ್ತಾ ಇದೆ. ಹಾಗಾದರೆ ಬೈಲಿಂಗ್ವಲ್ ಟೀಚಿಂಗ್ ಅಂದರೆ ಏನು ಅಂತ ನಮಗೆಲ್ಲರಿಗೂ ಅರ್ಥ ಆಗಿದೆ. ದ್ವಿಭಾಷಾ ಬೋಧನೆಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾನು ಕೂಡ ನಿಮಗೆ ನೀಡಿದ್ದೀನಿ. ಈ ಒಂದು ತರಬೇತಿಯನ್ನು ಪಡೆದ ನಂತರ ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ ಇದನ್ನು ಅಳವಡಿಸೋಣ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.